ಎಲ್ಲರಿಗೂ ಧನ್ಯವಾದಗಳು. ಚಿತ್ರದುರ್ಗ ನಗರದ ಎಲ್ಲ NGOಗಳು ಸೇರಿ ಸಮಾಜ ಪರಿವರ್ತನಾ ಸ್ವಯಂ ಸಂಸ್ಥೆಗಳ ಒಕ್ಕೂಟವನ್ನು ರಚಿಸಿಕೊಂಡಿದ್ದಾರೆ. ಅವರೆಲ್ಲರೂ ಸಹ ಚಿತ್ರದುರ್ಗದಲ್ಲಿ ಮರ ಕಡಿದು ಕಾಲೇಜ್ ಕಟ್ಟುವುದನ್ನು, DC ಕಚೇರಿ ಕಟ್ಟುವುದನ್ನು ವಿರೋಧಿಸಿ ಹೇಳಿಕೆಗಳನ್ನು ನೀಡಿದ್ದಾರೆ. ಸೊ ಅವರಲ್ಲಿರುವ ಪರಿಸರ ಪ್ರೇಮವನ್ನು ಮತ್ತು ಅವ್ರು ನೀಡ್ತಾ ಇರೋ ಸಹಕಾರವನ್ನು ನಾವು ಅರ್ಥ ಮಾಡಿಕೊಂಡು ಪರಿಸರವನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ವಿಡಿಯೋನ ಚಿತ್ರೀಕರಣ ಮಾಡಿದ್ದೇನೆ. ಉಳಿಸಿ 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 ಕಡಿಯಬೇಡಿ 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 ಉಳಿಸಿ 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 ಸ್ವಲ್ಪ ಹಂಗೆ ಝೂಮ್ ಮಾಡ್ಕೊಂಡು ಅದೇ ತೋಟಗಾರಿಕೆ ಇಲಾಖೆಯಲ್ಲಿ ವಿಡಿಯೋನು ಫೋಟೋ ಎರಡು ಅದೇ ಚಿತ್ರದುರ್ಗ ನಗರದಲ್ಲಿ ಬೇಸಿಗೆ ಏರ್ತಾ ಇದೆ, ಬಿಸಿಲು ಏರ್ತಾ ಇದೆ. ಇದು ಬರಗಾಲ ಪೀಡಿತ ಪ್ರದೇಶ. ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಸಹ ಮರ ಕಡಿದಂಗೆ ಪ್ರಾಜೆಕ್ಟ್ ಮಾಡಿ ಅಂತ ನಾವು ಎಲ್ಲ ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ. ಅದು ಎಲ್ಲೇ ಇರಲಿ, ಕಾಲೇಜ್ ಇರಲಿ ಅಥವಾ ಇನ್ನೊಂದು ಯಾವ್ದಾದ್ರು ಕಚೇರಿ ಇರಲಿ, ಮರ ಕಡಿದಂಗೆ ಪ್ಲಾನ್ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಈಗ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಸೈನ್ಸ್ ಕಾಲೇಜ್ ಹತ್ರ ಒಂದು 200 ಮರ ಕಡಿತಾ ಇದ್ದಾರೆ. ಆಮೇಲೆ ಇಲ್ಲಿ DC ಕಚೇರಿ ಅಂತೇಳಿ ತೋಟಗಾರಿಕೆಯಲ್ಲಿ 2000 ಮರ ಕಡಿತಾ ಇದ್ದಾರೆ. ಸೊ ಇವೆರಡು ಪ್ರಾಜೆಕ್ಟ್ಗಳನ್ನು ದಯವಿಟ್ಟು ಬದಲಾಯಿಸಿ ಅಂತೇಳಿ ನಾನು ಬಿಸಿಲಲ್ಲಿ ಬೆಂದಿರೋ ನಾಗರಿಕರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಖಾಲಿ ಜಾಗದಲ್ಲಿ ಎಷ್ಟಾರು ಬಿಲ್ಡಿಂಗ್ ಕಟ್ಟಿರಿ, ಎಷ್ಟಾರು ಅಭಿವೃದ್ಧಿ ಮಾಡಿರಿ, ಮರಗಳನ್ನು ಕಡಿಬೇಡಿ ಅಂತ ನಾವು ಎಲ್ಲ ಈ ಸಂಘಟನೆಗಳ ಜೊತೆ ಸೇರ್ಕೊಂಡು ಅಧಿಕಾರಿಗಳ ಮನಪರಿವರ್ತನೆ ಆಗಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗಿನ ಒಂದು ವಿದ್ಯಮಾನದಲ್ಲಿ ಪರಿಸರಕ್ಕೋಸ್ಕರನೇ ಇರುವಂತಹ ಹಿರಿಯ ಜೀವಗಳು ಸುಮಾರಷ್ಟಿದೆ. ಆದರೂ ವಿನಾಶದ ಕಡೆ ಜನಗಳು ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಆಧುನೀಕರಣದ ಬಗ್ಗೆ. ಆಧುನೀಕರಣ ಏನಕ್ಕೆ ಬೇಕಾಗಿದೆ ಅಂದರೆ, ನಮ್ಮ ಪೀಳಿಗೆಗೆ ನಾವು ಆಧುನೀಕರಣವನ್ನು ಜಾಸ್ತಿಯಾಗಿ ನಾವು ಯಥೇಚ್ಛವಾಗಿ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆಗೆ ನಾವು ಉಳಿಸುವಂತಹ ಒಂದು ನಿಧಿ ಅಂತ ಅಂದ್ಕೊಳ್ತೀವಿ ನಾವು. ಏನು ವೆಸ್ಟರ್ನ್ ಘಾಟ್ಸ್ಗಳು, ಏನು ಗಿಡಗಳು ಅಥವಾ ಗುಡ್ಡ ಬೆಟ್ಟಗಳು ಏನಿದೆ ಅದನ್ನೆಲ್ಲ ಉಳಿಸುವಂಥ ಪ್ರಯತ್ನಗಳನ್ನ ನಾವು ಇಲ್ಲಿಂದನೇ ಮಾಡಬೇಕು. ಹಾಗಾಗಿ ಎಲ್ಲ ನಾಗರಿಕರು ಸಹ ಈ ಒಂದು ಬರದ ನಾಡು ಅಂತಲೇ ಕರಿತೀವಿ ಚಿತ್ರದುರ್ಗಕ್ಕೆ. ಆ ಒಂದು ಬರದ ನಾಡಿನಲ್ಲಿ ಇನ್ನು ಯಥೇಚ್ಛವಾಗಿ ಮರಗಳನ್ನು ಬೆಳೆಸಿ ಅನ್ನೋದನ್ನು ಸ್ಲೋಗನ್ ಆಗಿ ನಾವು ಉಪಯೋಗಿಸ್ಕೊಳ್ತಾ ಹೋಗೋದು. ಅದ್ರ ಬದಲಾಗಿ ಗಿಡ ಮರಗಳನ್ನೇ ನಾವೇ ನಾಗರಿಕರಾಗಿ ಕಡಿದ್ರೆ ನಮ್ಮ ದೇಶ ಅಥವಾ ನಮ್ಮ ಒಂದು ಜಿಲ್ಲೆ ಎಲ್ಲಿ ಹೋಗ್ತದೆ ಅನ್ನೋದು ಒಂದು ವಿಪರ್ಯಾಸ ಅನ್ನಿಸ್ತಾ ಇದೆ. ದಯವಿಟ್ಟು ಇದಕ್ಕೆ ಯಾರು ಗಿಡ ಮರಗಳನ್ನು ನಾವು ಉಳಿಸೋಣ ಅನ್ನೋದು ಒಂದು ವಾಕ್ಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ವಿಶ್ವ ಪರಿಸರ ದಿನಾಚರಣೆ ಅನ್ನೋದು ಜೂನಲ್ಲಿ ಮೀಸಲಲ್ಲ, ಇನ್ನೂ ಪ್ರತಿ 365 ದಿವಸನೂ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ಬೇಕಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಹಸಿರುವನ್ನ ಕೋಟೆನ ಹಸಿರು ವನ್ನದ ಕೋಟೆ ನಾಡು ಅಂತೇಳಿ ಮಾಡಬೇಕು ಅಂತೇಳಿ, ಅದಕ್ಕಾಗಿ ಮರಗಳನ್ನು ಕಡಿಯದಿರಲಿ ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಇಲ್ಲ ಬೇಡಿಕೊಳ್ತೀವಿ ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಪಾರ್ಕಲ್ಲಿ ಪಾರ್ಕ್ ಇದೆ, ನಾವೇ ಸ್ವಂತಕ್ಕೆ ಗಿಡ ಹಾಕೊಂಬಂದು ನಾವು ಕಮಿಷನ್ ತಗೊಂಡು ಗಿಡ ಹಾಕಿ ನಾವು ಸ್ವಂತಕ್ಕೆ ನೀರು ಅವೆಲ್ಲ ವ್ಯವಸ್ಥೆ ಮಾಡಿ ನಾವು ಗಿಡ ಸಾಕ್ತೀವಿ. ಎಲ್ಲ ಅಲ್ಲಿ ಬರ್ತಕ್ಕಂಥ ಪಾರ್ಕಲ್ಲಿ ವಾಕ್ ಮಾಡೋರಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಗಿಡನ ಇವತ್ತು ನಾವು ಭಾಳ ಶ್ರದ್ಧೆಯಿಂದ ನೋಡ್ಕೊಳ್ತಾ ಇದ್ದೀವಿ ಅಲ್ಲಿ. ತಿಪ್ಪೇಸ್ವಾಮಿ ನಮ್ಮ ನಮಸ್ತೆ, ನನ್ನ ಹೆಸರು ಅರುಣ್ ಕುಮಾರ್ ಅಂತೇಳಿ. ನಾವು ಪರಿಸರಕ್ಕಾಗಿ ಇವಾಗ ಎಲ್ಲ ಜನರು ಹೋರಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಅತಿ ಹೆಚ್ಚು ಉಷ್ಣಾಂಶ ಮತ್ತು ಬಿಸಿಲು ಜಾಸ್ತಿ ಆಗಿ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಸೊ ಹಂಗಾಗಿ ಮರಗಿಡಗಳನ್ನು ಕಡಿಯೋದನ್ನು ಬಿಟ್ಟು ಮರಗಳನ್ನು ಬೆಳೆಸೋಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಅವು ಸಾವಿರಾರು ವರ್ಷಗಟ್ಟಲೆ ಬೆಳೆದಿರೋಂಥ ಮರಗಳನ್ನು 1 ನಿಮಿಷದಲ್ಲೇ 2 ನಿಮಿಷದಲ್ಲೇ ಆ ಮರಗಳನ್ನು ಮಿಷನ್ ಮೂಲಕ ಸಾವಿರಾರು ಮರಗಳನ್ನು ಕಡಿಯತಕ್ಕಂಥ ಒಂದು ಆಯುಧಗಳು ಬಂದಿದ್ದಾವೆ. ಹೀಗಾಗಿ ಮನುಷ್ಯ ಬೆಳೆಸಬೇಕೆ ಹೊರತು ಮರಗಿಡಗಳನ್ನು ಕಡಿಯೋಂಥ ಒಂದು ಪ್ರಯತ್ನಗಳನ್ನು ಮಾಡ್ಬೋದು. ಅತಿ ಹೆಚ್ಚು ಜ್ಞಾನಿಗಳೇ ಈ ಒಂದು ದುಸ್ಸಾಹಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಖಾಲಿ ಜಾಗಗಳಲ್ಲಿ ವ್ಯವಸ್ಥಿತವಾಗಿ ನೀವು ಬಿಲ್ಡಿಂಗ್ಗಳನ್ನು ಕಟ್ಕೊಳ್ಳಿ. ಅದಕ್ಕೋಸ್ಕರನೇ ಈ ಸಾವಿರಾರು ವರ್ಷಗಳಿಂದ ಬೆಳೆದಂಥ ಮರಗಳನ್ನು ದಯವಿಟ್ಟು ಕಡಿಬೇಡ್ರಿ ಅಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ಇದು ಮೊದಲ ಹೆಜ್ಜೆ ಪರಿಸರ ಸಂರಕ್ಷಣೆಗೆ. ಇದಕ್ಕೂ ಮೀರಿತು ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು. ಮುಂದೆ ಏನಾಗುತ್ತೋ ನಾವು ಹೋರಾಟಕ್ಕೂ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಪರಿಸರ ಸಂರಕ್ಷಣೆ ಏನೈತೆ ನಾವು ಸಮಾಜ ಪರಿವರ್ತನಾ ಸಂಸ್ಥೆ ವತಿಯಿಂದ ನಾವು ಇದನ್ನು ಪ್ರಥಮ ಹೆಜ್ಜೆ ಇಡ್ತಾ ಇದ್ದೀವಿ.
ಯಾಕೆಂದರೆ ಪರಿಸರ ಉಳಿಸ್ಬೇಕಾಗತ್ತೆ, ಪ್ರತಿಯೊಬ್ಬರು ಮಾನವನ ಆದ್ಯ ಕರ್ತವ್ಯ ಆಗಿದೆ. ಯಾಕಂದರೆ ಮನುಷ್ಯನಂತ ಏನು ಕಲಿಸ್ಕೊಂಡಿದ್ದಾನೋ ಅವನು ಪ್ರತಿಯೊಂದು ಗಿಡ ಮರ ಬಳ್ಳಿನ ಪರಿಸರ ಯಾರು ಕಾಪಾಡ್ಕೊಳ್ತಾನೋ ಅವನು ನಿಜವಾದ ಆರೋಗ್ಯದಾಯಕವಾಗಿರ್ತಾನೆ ಅಂತ ಹೇಳ್ತಾ ಇದ್ದೀವಿ. ಆರೋಗ್ಯ ಬೇಕಂತಂದರೆ ಯಾವ ಗುಳಿಗೆ ತಗೊಂಡು ವಾಸಿ ಆಗೋದಿಲ್ಲ. ಪರಿಸರ ಯಾವನು ಚೆನ್ನಾಗಿ ಕಾಪಾಡ್ತಾನೋ ಅವನು ಆರೋಗ್ಯವಾಗಿರ್ತಾನೆ ಅಂತ ಹೇಳ್ತಾ ನಾವು ನಮ್ಮ ಒಂದು ಸಮಾಜ ಪರಿವರ್ತನಾ ಸ್ವಯಂ ಸೇವಾ ಸಂಸ್ಥೆ ಒಕ್ಕೂಟಗಳಿಂದ ನಾವು ಪ್ರಥಮ ಹೆಜ್ಜೆಯಾಗಿ ನಾವು ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ.